ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾರಿ ವಿಶ್ವಾಸದಿಂದ ಡಿಕೆ ಶಿವಕುಮಾರ್ ಬಣದ ಶಾಸಕರುಗಳು ಹೇಳ್ತಾ ಇದ್ದಾರೆ. ನಮಗೊಂದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಭಾರಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಆದರೆ ನಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತದ್ದಾದ್ರೆ ಯಾಕೆ ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಬೇಕು ನಿಮ್ಮ ನಾಯಕರುಗಳ ಬಗ್ಗೆ, ನಿಮ್ಮ ಪಾರ್ಟಿಯ ಬಗ್ಗೆ? ಸಿಎಂ ಬದಲಾವಣೆ ವಿಚಾರ ನಮಗೆ ಗೊತ್ತಿಲ್ರಿ, ಹೈಕಮಾಂಡ್ ಹೋಗಿ ಕೇಳ್ರಿ ಅನ್ಬೇಕು. ನಮ್ಮ ಕ್ಷೇತ್ರದ ಬೆಳವಣಿಗೆ ಅಭಿವೃದ್ಧಿಯ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅನ್ಬೇಕು. ಅದನ್ನು ಬಿಟ್ಟು ನೀವೇ ಮಾತಾಡ್ತಾ ಇದ್ದೀರಿ ನಮ್ಮ ನಾಯಕರು ಅಧಿವೇಶನ ಮುಗಿದ ಮೇಲೆ ಸಿಎಂ ಆಗಿಯೇ ಆಗ್ತಾರೆ, ಇದ್ರ ಮೇಲೆ ಮತ್ತೆ ನಮ್ಮ ಶಿಸ್ತಿನ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಎರಡೂ ಮಾತಾಡೋದು ನೀವೇ. ಜನರೇ ನಿಮ್ಮ ಮೇಲೆ ನಂಬಿಕೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿಯನ್ನ ನೀವೇ ಹುಟ್ಟಾಕ್ತಿದ್ದೀರಿ. ನಿಮ್ಮದು ಶಿಸ್ತಿನ ಪಕ್ಷ ಆದ್ರೆ ಹೈಕಮಾಂಡ್ಗೆ ನೀವು ಮರ್ಯಾದೆ ಕೊಡಿ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನು ಕೇಳ್ತೀವಿ ಅಂತ ಹೇಳಿ, ಅಥವಾ ನಿಮ್ಮ ನಾಯಕರು ಏನ್ ಮಾತಾಡ್ತಾರೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಈ ವಿಚಾರವಾಗಿ ಮಾತಾಡಬೇಕಾಗಿರೋ ಒಂದು ಸಿಎಂ ಮತ್ತೊಂದು ಡಿಸಿಎಂ. ನಾವೆಲ್ಲ ಯಾರು ಮಾತಾಡೋದಕ್ಕೆ ಅಂತ ಮಾತಾಡ್ರಿ. ಅದನ್ನ ಬಿಟ್ಟು ನಮ್ಮ ನಾಯಕರು ಸಿಎಂ ಹಾಗೆ ಆಗ್ತಾರೆ, ಟೈಮ್ ಬರುತ್ತೆ, ಜನವರಿಯಲ್ಲಿ ಕಾದ್ ನೋಡಿ, ಏನ್ ಅನ್ಕೊಂಡಿದ್ದೀರಿ ನೀವು? ಎಲ್ಲವನ್ನೂ ನೀವೇ ಮಾತಾಡೋದು. ಇನ್ನ ಶಾಸಕರ ಬಲದ ವಿಚಾರವೂ ಈಗ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಇವರು ಹೇಳ್ತಿದ್ದಾರೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇದೆಯಾ, ಬೆಂಬಲ ಇದೆ ಅಂತಂದ್ರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ನಿನ್ನೆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಸ್ಫೋಟಕ ಬೆಳವಣಿಗೆ ಒಂದು ಆಗಿದೆಯಂತೆ. ಡಿನ್ನರ್ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರಂತ. ಅದು ಏನಂತಂದ್ರೆ ಕೇಳಿಸ್ಕೊಳ್ಳಿ. ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರಂತೆ, ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಉಳಿದವರೆಷ್ಟು ಜನ? ಒಂದು 30-40 ಜನ. ಅವರೆಲ್ಲಿ ಹೋದ್ರು? ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅಂತ ಹೇಳಿ. ನಿನ್ನೆ ಡಿನ್ನರ್ ಮೀಟಿಂಗ್ ನ ಟೈಮ್ ನಲ್ಲಿ ಅವರ ಆಪ್ತರ ಮುಂದೆ ಈ ರೀತಿ ಹೇಳ್ಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್. ಆಪ್ತರ ಬಳಿ ಈ ವಿಚಾರಗಳನ್ನ ವಿಶ್ವಾಸದಿಂದ ಹೇಳ್ಕೊಂಡಿದ್ದಾರಂತೆ. ಡಿನ್ನರ್ ನಲ್ಲಿ ಭಾಗವಹಿಸಿದ್ದ ಶಾಸಕರಿಗೆ ಡಿಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ, ನನ್ನ ಜೊತೆಗೆ 100 ಜನ ಎಂಎಲ್ಎಗಳಿದ್ದಾರೆ. ನಾಳೆ ಹೈಕಮಾಂಡ್ ಅವರು ಯಾರ ಸಪೋರ್ಟ್ಗೆ ಯಾರು ನಿಲ್ತೀರಿ ಅಂತ ಸೀಕ್ರೆಟ್ ವೋಟಿಂಗ್ ಮಾಡಿದ್ರೆ ನಾನೇ ಸಿಎಂ ಆಗ್ತೀನಿ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರಂತೆ. ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಕೆಲವರು ಕಸರತ್ತು ಮಾಡ್ತಾ ಇದ್ದಾರೆ, ಹೊಸಬರು ಟವಲ್ ಹಾಕ್ತಾ ಇದ್ದಾರೆ. ಭವಿಷ್ಯದ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ಗೆ ಕೆಲವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರೆ ನಮ್ಮ ಅಸ್ತಿತ್ವ ಏನು, ಹಿಂಗಾಗಿ ಉಘೇ ಅನ್ನೋಣ ಡಿಕೆ ಶಿವಕುಮಾರ್ಗೆ ಅಂತ ಹೇಳಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಕೆಲವರು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಂತೆ. ತಮ್ಮ ಬೆಂಬಲ ಹೈಕಮಾಂಡ್ ತೋರಿಸೋದಕ್ಕೆ ಡಿಕೆಶಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ವೀಕ್ಷಕರೇ, ಡಿಸೆಂಬರ್ 20 ಮತ್ತು 21ನೇ ತಾರೀಕು ದೆಹಲಿಯಲ್ಲಿ ಮೀಟಿಂಗ್ ಮಾಡೋದು, ಶಾಸಕರ ಸಂಖ್ಯೆಯನ್ನ ಪ್ರಸ್ತುತಪಡಿಸೋದು ಡಿಕೆ ಶಿವಕುಮಾರ್ ಅವರ ಯೋಜನೆ. ಇದೇ ಕಾರಣಕ್ಕೆ 100+ ಶಾಸಕರಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಜೊತೆಗಿರುವಂತ ಎಂಎಲ್ಎಗಳು ಎಷ್ಟು ಅಂತ ಹೇಳ್ಕೊಳ್ತಾರ ಯಾರ್ದಾರ ಮುಂದೆ? ಇದನ್ನ ನಾವು ಕಾದು ನೋಡ್ಬೇಕಾಗತ್ತೆ. 100 ಜನ ಡಿಕೆ ಶಿವಕುಮಾರ್ ಅವ್ರ ಜೊತೆಗೇನೆ ಇದ್ದಾರೆ ಅಂತಂದ್ರೆ ರಿಮೈನಿಂಗ್ ಎಂಎಲ್ಎಗಳೆಷ್ಟು? 41 ಜನ. ಅವರು ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಅಂತಂದ್ರೆ ಏನ್ ಪ್ರಯೋಜನ? ನಿಜಕ್ಕೂ 100 ಜನ ಎಂಎಲ್ಎಗಳು ಡಿಕೆ ಶಿವಕುಮಾರ್ ಅವ್ರ ಜೊತೆಗಿದ್ದಾರಾ? ಇದು ಈಗ ಬಿಗ್ ಕ್ವಶನ್. ತಮ್ಮ ಜೊತೆಗೆ ಇರುವ ಬೆಂಬಲಿಗರಿಗೆ ಈ ರೀತಿ ಹೇಳಿಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್, ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ. ನೋಡೋಣ ಯಾರ್ಯಾರ ಅದೃಷ್ಟ ಹೆಂಗಿದೆ, ಯಾರಿಗೆ ಯಾವಾಗ ಪಟ್ಟ ಒಲಿಯುತ್ತೆ ಅಂತ. ಇನ್ನು ನೆಕ್ಸ್ಟ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾರಿ ವಿಶ್ವಾಸದಿಂದ ಡಿಕೆ ಶಿವಕುಮಾರ್ ಬಣದ ಶಾಸಕರುಗಳು ಹೇಳ್ತಾ ಇದ್ದಾರೆ. ನಮಗೊಂದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಭಾರಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಆದರೆ ನಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತದ್ದಾದ್ರೆ ಯಾಕೆ ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಬೇಕು ನಿಮ್ಮ ನಾಯಕರುಗಳ ಬಗ್ಗೆ, ನಿಮ್ಮ ಪಾರ್ಟಿಯ ಬಗ್ಗೆ? ಸಿಎಂ ಬದಲಾವಣೆ ವಿಚಾರ ನಮಗೆ ಗೊತ್ತಿಲ್ರಿ, ಹೈಕಮಾಂಡ್ ಹೋಗಿ ಕೇಳ್ರಿ ಅನ್ಬೇಕು. ನಮ್ಮ ಕ್ಷೇತ್ರದ ಬೆಳವಣಿಗೆ ಅಭಿವೃದ್ಧಿಯ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅನ್ಬೇಕು. ಅದನ್ನು ಬಿಟ್ಟು ನೀವೇ ಮಾತಾಡ್ತಾ ಇದ್ದೀರಿ ನಮ್ಮ ನಾಯಕರು ಅಧಿವೇಶನ ಮುಗಿದ ಮೇಲೆ ಸಿಎಂ ಆಗಿಯೇ ಆಗ್ತಾರೆ, ಇದ್ರ ಮೇಲೆ ಮತ್ತೆ ನಮ್ಮ ಶಿಸ್ತಿನ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಎರಡೂ ಮಾತಾಡೋದು ನೀವೇ. ಜನರೇ ನಿಮ್ಮ ಮೇಲೆ ನಂಬಿಕೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿಯನ್ನ ನೀವೇ ಹುಟ್ಟಾಕ್ತಿದ್ದೀರಿ. ನಿಮ್ಮದು ಶಿಸ್ತಿನ ಪಕ್ಷ ಆದ್ರೆ ಹೈಕಮಾಂಡ್ಗೆ ನೀವು ಮರ್ಯಾದೆ ಕೊಡಿ.
ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನು ಕೇಳ್ತೀವಿ ಅಂತ ಹೇಳಿ, ಅಥವಾ ನಿಮ್ಮ ನಾಯಕರು ಏನ್ ಮಾತಾಡ್ತಾರೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಈ ವಿಚಾರವಾಗಿ ಮಾತಾಡಬೇಕಾಗಿರೋ ಒಂದು ಸಿಎಂ ಮತ್ತೊಂದು ಡಿಸಿಎಂ. ನಾವೆಲ್ಲ ಯಾರು ಮಾತಾಡೋದಕ್ಕೆ ಅಂತ ಮಾತಾಡ್ರಿ. ಅದನ್ನ ಬಿಟ್ಟು ನಮ್ಮ ನಾಯಕರು ಸಿಎಂ ಹಾಗೆ ಆಗ್ತಾರೆ, ಟೈಮ್ ಬರುತ್ತೆ, ಜನವರಿಯಲ್ಲಿ ಕಾದ್ ನೋಡಿ, ಏನ್ ಅನ್ಕೊಂಡಿದ್ದೀರಿ ನೀವು? ಎಲ್ಲವನ್ನೂ ನೀವೇ ಮಾತಾಡೋದು. ಇನ್ನ ಶಾಸಕರ ಬಲದ ವಿಚಾರವೂ ಈಗ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಇವರು ಹೇಳ್ತಿದ್ದಾರೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇದೆಯಾ, ಬೆಂಬಲ ಇದೆ ಅಂತಂದ್ರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ? ನಿನ್ನೆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಸ್ಫೋಟಕ ಬೆಳವಣಿಗೆ ಒಂದು ಆಗಿದೆಯಂತೆ. ಡಿನ್ನರ್ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಅದು ಏನಂತಂದ್ರೆ ಕೇಳಿಸ್ಕೊಳ್ಳಿ. ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರಂತೆ, ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ. ಉಳಿದವರೆಷ್ಟು ಜನ? ಒಂದು 30-40 ಜನ. ಅವರೆಲ್ಲಿ ಹೋದ್ರು? ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ, ನನಗೆ 100ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅಂತ ಹೇಳಿ. ನಿನ್ನೆ ಡಿನ್ನರ್ ಮೀಟಿಂಗ್ ನ ಟೈಮ್ ನಲ್ಲಿ ಅವರ ಆಪ್ತರ ಮುಂದೆ ಈ ರೀತಿ ಹೇಳ್ಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್. ಆಪ್ತರ ಬಳಿ ಈ ವಿಚಾರಗಳನ್ನ ವಿಶ್ವಾಸದಿಂದ ಹೇಳ್ಕೊಂಡಿದ್ದಾರಂತೆ. ಡಿನ್ನರ್ ನಲ್ಲಿ ಭಾಗವಹಿಸಿದ್ದ ಶಾಸಕರಿಗೆ ಡಿಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರಂತೆ. ನನ್ನ ಜೊತೆಗೆ 100 ಜನ ಎಂಎಲ್ಎಗಳಿದ್ದಾರೆ. ನಾಳೆ ಹೈಕಮಾಂಡ್ ಅವರು ಯಾರ ಸಪೋರ್ಟ್ಗೆ ಯಾರು ನಿಲ್ತೀರಿ ಅಂತ ಸೀಕ್ರೆಟ್ ವೋಟಿಂಗ್ ಮಾಡಿದ್ರೆ ನಾನೇ ಸಿಎಂ ಆಗ್ತೀನಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರಂತೆ. ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಕೆಲವರು ಕಸರತ್ತು ಮಾಡ್ತಾ ಇದ್ದಾರೆ, ಹೊಸಬರು ಟವಲ್ ಆಗ್ತಾ ಇದ್ದಾರೆ. ಭವಿಷ್ಯದ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ಗೆ ಕೆಲವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರೆ ನಮ್ಮ ಅಸ್ತಿತ್ವ ಏನು, ಹಿಂಗಾಗಿ ಉಘೇ ಅನ್ನೋಣ ಡಿಕೆ ಶಿವಕುಮಾರ್ಗೆ ಅಂತ ಹೇಳಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಕೆಲವರು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಂತೆ. ತಮ್ಮ ಬೆಂಬಲ ಹೈಕಮಾಂಡ್ ತೋರಿಸೋದಕ್ಕೆ ಡಿಕೆಶಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ವೀಕ್ಷಕರೇ, ಡಿಸೆಂಬರ್ 20 ಮತ್ತು 21ನೇ ತಾರೀಕು ದೆಹಲಿಯಲ್ಲಿ ಮೀಟಿಂಗ್ ಮಾಡೋದು, ಶಾಸಕರ ಸಂಖ್ಯೆಯನ್ನ ಪ್ರಸ್ತುತಪಡಿಸೋದು ಡಿಕೆ ಶಿವಕುಮಾರ್ ಅವರ ಯೋಜನೆ. ಇದೇ ಕಾರಣಕ್ಕೆ 100+ ಶಾಸಕರಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಜೊತೆಗಿರುವಂತ ಎಂಎಲ್ಎಗಳು ಎಷ್ಟು ಅಂತ ಹೇಳ್ಕೊಳ್ತಾರಾ ಯಾರ್ದಾರ ಮುಂದೆ? ಇದನ್ನ ನಾವು ಕಾದು ನೋಡ್ಬೇಕಾಗತ್ತೆ. 100 ಜನ ಡಿಕೆ ಶಿವಕುಮಾರ್ ಅವ್ರ ಜೊತೆಗೇನೆ ಇದ್ದಾರೆ ಅಂತಂದ್ರೆ ರಿಮೈನಿಂಗ್ ಎಂಎಲ್ಎಗಳು ಎಷ್ಟು? 41 ಜನ. ಅವರು ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಅಂತಂದ್ರೆ ಏನ್ ಪ್ರಯೋಜನ? ನಿಜಕ್ಕೂ 100 ಜನ ಎಂಎಲ್ಎಗಳು ಡಿಕೆ ಶಿವಕುಮಾರ್ ಅವ್ರ ಜೊತೆಗಿದ್ದಾರಾ? ಇದು ಈಗ ಬಿಗ್ ಕ್ವಶನ್. ತಮ್ಮ ಜೊತೆಗೆ ಇರುವ ಬೆಂಬಲಿಗರಿಗೆ ಈ ರೀತಿ ಹೇಳಿಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್, ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ. ನೋಡೋಣ ಯಾರ್ಯಾರ ಅದೃಷ್ಟ ಹೆಂಗಿದೆ, ಯಾರಿಗೆ ಯಾವಾಗ ಪಟ್ಟ ಒಲಿಯುತ್ತೆ ಅಂತ. ಇನ್ನು ನೆಕ್ಸ್ಟ್